ಸ್ವಾಮೀಜಿ, ನನ್ನೊಂದು ಪ್ರಶ್ನೆ ಇದೆ. ಬಹುಶಃ ನನ್ನ ಪ್ರಶ್ನೆ ಭಾಳಷ್ಟು ಜನ ರೈತರಿಗೆ ಸಿಟ್ಟು ಕೂಡ ತರಿಸಬಹುದು. ದುಡಿಮೆಯ ಸಂಸ್ಕೃತಿ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗಿದ್ರೆ, ಈಗ ನಾನು 12 ಗಂಟೆಗೆ ಮಧ್ಯಾಹ್ನ ಆಫೀಸಿಗೆ ಬರ್ತೀನಿ. ಆಫೀಸಿಂದ ಹೋಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ನಂದು. ಇಷ್ಟು ತಾಸು ನಂದು ಕೆಲಸ. ಅಂಗಡಿ ಇಟ್ಟವನು ಬೆಳಗ್ಗೆ 10 ಗಂಟೆಗೆ ಅಂದರೆ 10 ಗಂಟೆಗೆ ಅಂಗಡಿ ಓಪನ್ ಮಾಡ್ತಾನೆ, ಸಾಯಂಕಾಲದ ತನಕ ವ್ಯಾಪಾರ, ರಾತ್ರಿ ತನಕ ವ್ಯಾಪಾರ ಮಾಡಿ ಹೋಗ್ತಾನೆ. ಫ್ಯಾಕ್ಟ್ರಿ ಇಟ್ಕೊಂಡಂತವನು ಫ್ಯಾಕ್ಟ್ರಿ ಎಷ್ಟು ಗಂಟೆಗೆ ಹೋಗ್ಬೇಕು, ಡಿಸೈಡೆಡ್ಡು, ವಾರದಲ್ಲಿ ಇಷ್ಟು ದಿವಸ ದುಡಿಬೇಕು, ಇಂಥ ದಿವಸ ಮಾತ್ರ ನನಗೆ ರಜೆ, ಇಷ್ಟು ದಿವಸ ರೆಸ್ಟು ಅಂತ ಅವನು ಫಿಕ್ಸು. ಈಗ ನೀವು ಹೇಳುವ ಕೃಷಿ ಪದ್ಧತಿ ಇದೆಯಲ್ಲ, ಇದು ಭಾಳಷ್ಟು ಸಮಯ ಕೊಡ್ಬೇಕು ಇದಕ್ಕೆ. ರೈತ ಜಮೀನಲ್ಲಿ ಇರಬೇಕು. ಹೌದು, ಮಣ್ಣಿಗೆ ಮಣ್ಣು ಹಾಕಬೇಕು. ಹೌದೌದು, ನೀವು ರೈತ ಜಮೀನಿನಲ್ಲಿರಬೇಕು. ಈಗ ಭಾಳಷ್ಟು ಕೃಷಿ ಪದ್ಧತಿಗಳನ್ನು ನಾನು ನೋಡ್ತಾ ಇದ್ದೆ. ಜೀವಾಮೃತ ಮಾಡು, ಅದಕ್ಕೊಂದಷ್ಟು ಸಮಯ ಬೇಕು. ಗೋಕೃಪಾಮೃತ ಮಾಡು, ಸಮಯ ಬೇಕು. ಈ ದಶಪರ್ಣಿ ಅರ್ಕ ಅನ್ನೋದನ್ನು ನೋಡ್ತಾ ಇದ್ದೆ ನಾನು. ನೈಸರ್ಗಿಕವಾಗಿ ಹೆಂಗೆ ಹುಳುಗಳನ್ನು ನಿಯಂತ್ರಣ ಮಾಡಬೇಕು, ಅದಕ್ಕೆಲ್ಲ ಸಮಯ ಕೊಡಬೇಕು. ಅಷ್ಟು ಸಮಯ ರೈತ ತನ್ನ ಜಮೀನಿನಲ್ಲಿ ಇವತ್ತು ಕಳೀತಾ ಇದ್ದಾನೆ. ಪ್ರಾಮಾಣಿಕವಾಗಿ ಮಾತಾಡೋಣ ನಾವು. ಸರಿ, ಈಗ ಯಾವ್ದಾದ್ರು ರಾಜಕಾರಣಿ, ನಮ್ಮ ಹಳ್ಳಿ ಕಡೆ ರಾಜಕಾರಣಿಗಳು ಬರ್ತಿರ್ತಾರಲ್ಲ, ಅವ್ರು ಹಿಂದ್ಗಡೆ ಇರೋರು ನಾನು ಕೇಳ್ತೀನಿ, ನೀವೇನು ಮಾಡ್ತೀರಿ? ಎಲ್ಲರೂ ಕೃಷಿನೇ ಮಾಡ್ತಿರ್ತಾರೆ. ಮತ್ತು ಎಲ್ಲ ಬಿಟ್ಟು ಇವನ ಜೊತೆಗೆ ಯಾಕೆ ಓಡಾಡ್ತಿದ್ದೀರಿ ನೀವು ರಾಜಕಾರಣಿ ಜೊತೆಗೆ? ಅಂದರೆ ರಾಜಕೀಯರಿ ಅಂತಾರೆ ಅವರು. ಅವು 10-20 ಎಕರೆ ಜಮೀನು ಇರುತ್ತೆ ಅವ್ರಿಗೂ. ಕೆಲಸ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಜಕಾರಣಿಯಿಂದ ಓಡಾಡ್ತಿರ್ತಾರೆ. ಎಲೆಕ್ಷನ್ ಬಂದರೆ ಎಲೆಕ್ಷನ್ ರಾಜಕಾರಣಿಗಳಿಂದ ನಮ್ಮ ರೈತರೇ ಓಡಾಡೋದು. ಕೃಷಿ ಈಗ ನಾವು ನೌಕರಸ್ಥರು ಹೆಂಗೆ ಮಿನಿಮಮ್ 9 ತಾಸು ಕೆಲಸ ಮಾಡ್ಬೇಕು ಸರ್. ನಮ್ಮಲ್ಲಿ ಅಂಗಡಿ ಇಟ್ಕೊಂಡು ನಾವು ಮಿನಿಮಮ್ 12 ತಾಸು ಅಂಗಡಿಲಿ ಕೂತ್ಕೊಂಡಿರ್ಬೇಕು, ಅವ್ನು ವ್ಯಾಪಾರ ಮಾಡಬೇಕು. ಹೌದು. ಹಂಗೆ ರೈತನಿಗೆ ಇಷ್ಟು ತಾಸು ನೀನು ಅವ್ನ ಜಮೀನಲ್ಲಿದ್ದರೆ ಆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನೀವು ಕೃಷಿ ನಾ ಬಿತ್ತಿ ಬಂದುಬಿಟ್ಟೆ, ಆಮೇಲೆ ಎಡೆ ಕುಂಟಿ ಹೊಡಕ್ಕೆ ಹೋಗ್ತೀನಿ, ಆಮೇಲೆ ನಾವು ಒಕ್ಕಲ್ದು ಇದನ್ನು ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ರಿಸಲ್ಟ್ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ. ಅದೇ ಅವನಿಗೆ ತನ್ನ ಕರ್ತವ್ಯದ ಬಗ್ಗೆ ಅರಿವಿಲ್ಲ ಒಂದು. ಎರಡನೇದು, ಕೆಲವೊಂದು ಸೌಕರ್ಯಗಳನ್ನು ಅವನ ಕೈಯಲ್ಲಿ ಕೊಡುವಾಗ ಅದನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದರ ಜ್ಞಾನವನ್ನು ಕೊಡದೆ ವೆಪನ್ ಅವನ ಕೈಯಲ್ಲಿ ಕೊಟ್ಬಿಟ್ಟಿವಿ. ಎರಡನೇದು. ಓಕೆ. ಮೂರನೇದ್ದು, ಅವನು ಅಂಟಿಕೊಂಡಂಥ ಈ ಕೆಲವೊಂದು ಚಟಗಳು 5 ವರ್ಷದಲ್ಲಿ ಸುಮಾರು ಒಂದು 4 ರಿಂದ 5 ಇಲೆಕ್ಷನ್ಗಳು ಬರ್ತಾವೆ. ಹೌದು. ಒಂದು ಇಲೆಕ್ಷನ್ಗೆ ಕನಿಷ್ಠ 2 ತಿಂಗಳು ಕನಿಷ್ಠ ಬೇಕಾಗುತ್ತೆ. ಮೊದಲು 1 ತಿಂಗಳು ಕ್ಯಾಂಡಿಡೇಟ್ಸ್ ಇಲೆಕ್ಷನ್ದಲ್ಲಿ ಹೋಗುತ್ತೆ, 1 ತಿಂಗಳು ಇಲೆಕ್ಷನ್ನಲ್ಲಿ ಹೋಗುತ್ತೆ. ಆ ನಂತರ ಯಾರು ಬಿದ್ದು ಎದ್ದವರು ಚರ್ಚೆ ಮಾಡೋದಕ್ಕೆ 1 ತಿಂಗಳು ಹೋಗುತ್ತೆ. ಈಗ 5 ವರ್ಷದಲ್ಲಿ 5-3-15 ತಿಂಗಳು ಇದರಲ್ಲೇ ಹೋಗುತ್ತೆ. ಆಮೇಲೆ ಮನೆಯಲ್ಲಿ ಮೊದಲು ಕೂಡ್ತಿದ್ದ, ಪರಿವಾರದಲ್ಲಿ ಸಂವಾದ ಆಗ್ತಿತ್ತು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಿದೆ ಹೋಗಿದೆ ಅಂತ. ಇವತ್ತಿನ ದಿವಸ ಪರಿವಾರದಲ್ಲಿ ಸಂವಾದನೇ ಇಲ್ಲ. ಊಟಕ್ಕೆ ಹೋಗ್ತಾ ಇದ್ದಾರೆ ಮನೆಗೆ ಅಷ್ಟೇ. ಮನೆಯವರು ಸುಖ ದುಃಖಗಳನ್ನು ಹೇಳೋದು ಕೇಳೋದು. ಯಾಕಂತಂದರೆ ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಇವನು ತೊಡಗಿಸ್ಕೊಂಡಿದ್ದಾನೆ. ಇದು ಅಲ್ಲದೆ ಅವನಿಗೆ ಚಟಗಳು ಬೇರೆ. ಸ್ವಲ್ಪ ಇತ್ತೀಚೆಗೆ ಚಟಗಳು ಹೆಚ್ಚಾಗಿವೆ. ಹೆಚ್ಚು ಸಮಯವನ್ನು ಕೃಷಿಗೆ ಕೊಡಬೇಕಾಗಿತ್ತು. ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ಬೆಳಿಗ್ಗೆ ಕನಿಷ್ಠ 2 ರಿಂದ 3 ಗಂಟೆ ಊರಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಒಂದು ಕಟ್ಟೆಗಳಂತಿರ್ತಾವೆ, ಅಲ್ಲಿರ್ತಾನೆ ಅವನು. ಆಮೇಲೆ ಸಾಯಂಕಾಲ ಕನಿಷ್ಠ 3 ಗಂಟೆ ಅಲ್ಲಿರ್ತಾನೆ, 6 ಗಂಟೆ ಇರ್ತಾನೆ ಅಲ್ಲಿ. ಮನೆಯವ್ರು ಹೋಗಿ ಕರ್ಕೊಂಡು ಬರುತ್ತಾನೂ ಊಟಕ್ಕೆ ಬರೋದಿಲ್ಲ. ಅದಕ್ಕೆ ಅವನಿಗೆ ಸಮಯ ಇದೆ, ಆದರೆ ಕೃಷಿ ಮಾಡೋದಕ್ಕೆ ಸಮಯ ಇಲ್ಲ. ಕನಿಷ್ಠ ಕಮಿಟ್ಮೆಂಟ್ ಅಂತ ಇರಲೇಬೇಕಲ್ಲ. ಅದು ತುಂಬ ಜನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲರೂ ಒಂದು ವೇಳೆ ಹೀಗೆ ಮಾಡಿದ್ರು ಅಂತಂದ್ರೆ ಕೃಷಿ ಇವತ್ತಿನ ದಿವಸ ಬದುಕಿರ್ತಿರ್ಲಿಲ್ಲ. ಇವತ್ತು ಸಹಿತ ತುಂಬ ಜನ ಮಾಡ್ತಾ ಇದ್ದಾರೆ, ಆದರೆ ಅವ್ರ ಸಂಖ್ಯೆ ಸಣ್ಣದಾಗ್ತಾ ಸಣ್ಣದಾಗ್ತದೆ. ಹೌದು. ಆಮೇಲೆ ಪ್ರತಿ ದಿವಸ 2,000 ಜನ ಕೃಷಿಯಿಂದ ಪಲಾಯನ ಮಾಡ್ತಾ ಇದ್ದಾರೆ. ಈಗ ಪ್ರತಿ ದಿವಸಕ್ಕೆ 2,000 ಜನ ಕೃಷಿಯಿಂದ ಪಲಾಯನ ಆಗ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ನಮ್ಮ ಹತ್ರ ಯಾವ ಸರ್ಕಾರಿ ಯೋಜನೆಗಳು ಇಲ್ಲ. ಆಮೇಲೆ ರೈತರು ತಾವೇ ತಮ್ಮದೇ ಆದಂಥ ಸಂಘಟನೆಯನ್ನು ಕಟ್ಕೊಂಡು ಇವರನ್ನು ನಿಲ್ಲಿಸಬೇಕು, ಮಾಡಬೇಕು ಅನ್ನೋದು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.